धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठेत् गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशः भारत माता की भारत माता की भारतीय जनता पार्टी भारतीय जनता पार्टी दुनिया के सबसे बड़े पार्टी भारतीय जनता पार्टी के राष्ट्रीय अध्यक्ष जेपी नड्डा जी को बೈಂದೂರ್ की तरफ से हार्दिक स्वागत। ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾರವರಿಗೆ ಬೈಂದೂರು ಮಂಡಲದ ಪರವಾಗಿ ಆತ್ಮೀಯ ಸ್ವಾಗತ। ಹಾಗೆ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರಿಗೂ ಸ್ವಾಗತ। ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ರವರಿಗೂ ಸ್ವಾಗತವನ್ನು ಬಯಸುತ್ತಾ ಕ್ಷೇತ್ರದ ಶಾಸಕರಾದ ಸುಕುಮಾರ್ ಶೆಟ್ಟಿ ಅವರು ಮಾತಾಡಬೇಕಂತ ಕೇಳ್ಕೊಳ್ತೀನಿ। ಸಂಸದರಾದ ಬಿವೈ ರಾಘವೇಂದ್ರ ಅವರಿಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಶೋಭಾ ಕರಂದ್ಲಾಜೆ ಅವರಿಗೂ ಸ್ವಾಗತವನ್ನು ಬಯಸ್ತೇವೆ। ಬಿಜೆಪಿಯ ಭರವಸೆಯ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರದ ಅಧ್ಯಕ್ಷರು, ಬಿಜೆಪಿ ಅಧ್ಯಕ್ಷರಾದ ನಡ್ಡಾ ಸಾಹೇಬರಿಗೆ ಈ ಸಂದರ್ಭಕ್ಕೆ ವಿಶೇಷವಾದ ಗೌರವಾನ್ವಿತವಾದ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ। ಮತ್ತು ವೇದಿಕೆ ಮೇಲಿರುವ ಎಲ್ಲ ಉಪಸ್ಥಿತರಿಗೂ ಈ ಸಂದರ್ಭದಲ್ಲಿ ಬಹಳ ಅಭಿನಂದನೆಯ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ। ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಎಲ್ಲ ಕಾರ್ಯಕರ್ತರಿಗೂ ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದೇನೆ। ಕಳೆದ 75 ವರ್ಷಗಳಿಂದ ಬೈಂದೂರಿನ ಸಮಗ್ರ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ। ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿಯವರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರ ಈ ವ್ಯವಸ್ಥೆಯಲ್ಲಿ ಮತ್ತು ರಾಘವೇಂದ್ರ ಅವರ ಈ ವ್ಯವಸ್ಥೆಯಲ್ಲಿ ಬೈಂದೂರು ಸಮಗ್ರ ಅಭಿವೃದ್ಧಿ ಆಗಿದೆ। ಕುಡಿಯುವ ನೀರು, ವೆಂಟೆಡ್ ಡ್ಯಾಮ್, ಏತ ನೀರಾವರಿ, ರಸ್ತೆ, ನಮ್ಮ ಕ್ಷೇತ್ರಕ್ಕೆ ಏನು ಅಗತ್ಯ ಇದೆ ಅದನ್ನೆಲ್ಲವನ್ನೂ ನಾವು ಮಾಡಿದ್ದೇವೆ। ಜನಹಿತವಾದಂತಹ ಕಾರ್ಯವನ್ನು ನಾವು ಮಾಡಿದ್ದೇವೆ ಎನ್ನುವ ಸಂತೋಷ ನನಗಿದೆ। ಬಂಧುಗಳೇ, ಬೈಂದೂರು ಕಾಂಗ್ರೆಸ್ಸಿನ ನಮ್ಮ ಅಭಿವೃದ್ಧಿಯನ್ನು ಸಹಿಸುವುದಿಲ್ಲ। ಬೈಂದೂರು ನಿನ್ನೆ ತಾನೇ ಹೇಳ್ತಾ ಇದ್ದಾರೆ, ಚುನಾವಣೆ ಪೂರ್ವದಲ್ಲಿ
ವಿಮಾನ ನಿಲ್ದಾಣ ಮಾಡ್ತೇನೆ ಅಂತ ಹೇಳಿದ್ರು, ವಿಮಾನ ನಿಲ್ದಾಣ ಆಗಲಿಲ್ಲ. ನಮ್ಮ ಮೋದಿಯವರ ಆಶಯ 135 ಕಿಲೋಮೀಟರ್ಗೆ ಒಂದು ಏರ್ಪೋರ್ಟ್ ಆಗಲೇಬೇಕು. ನಮ್ಮ ಬೈಂದೂರಿಗೂ ಮಂಗಳೂರು ಏರ್ಪೋರ್ಟಿಗೂ 150 ಕಿಲೋಮೀಟರ್ ಇದೆ. ನಮ್ಮ ಬೈಂದೂರಿಗೆ ಏರ್ಪೋರ್ಟ್ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಹಾಗೆ ಕಳೆದ ಚುನಾವಣೆಯಲ್ಲಿ ಜನರನ್ನು ಉದ್ದೇಶಿಸಿ ಹೇಳಿದ್ದೆ, ಪ್ರತಿ ಮನೆಗೂ ಕುಡಿಯುವ ಸಿಹಿ ನೀರನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಬೈಂದೂರಿನ 60,000 ಮನೆಗೆ ಸಿಹಿ ನೀರು ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಹಲವಾರು ಕಡೆಯಲ್ಲಿ ನೀರಿನ ಅಭಾವ ಇದ್ದದ್ರಿಂದ ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೊದಲನೇದು. 2,000 ಮನೆಗಳನ್ನು ಈ ಪರಿಸರದ ಜನರಿಗೆ ಈ ವರ್ಷ ಕೊಟ್ಟಿದ್ದೇವೆ. ಬೆಳಕು ಕೊಟ್ಟಿದ್ದೇವೆ, ಏತ ನೀರಾವರಿ ಕೊಟ್ಟಿದ್ದೇವೆ. ಈ ಜನರಿಗೆ ಬೇಕಾಗುವ ಎಲ್ಲ ನೀರನ್ನು ಕೊಡುವಂತಹ ಕೆಲಸ ಮಾಡಿದ್ದೇವೆ. ಬೈಂದೂರು ಕ್ಷೇತ್ರ ಅಭ್ಯುದಯದತ್ತ ಹೋಗ್ತಾ ಇದೆ. ಇದಕ್ಕೆ ಈ ಸಂದರ್ಭದಲ್ಲಿ ನೀವು ಉಪಸ್ಥಿತರಿದ್ದ ಎಲ್ಲ ಮಾನ್ಯರನ್ನು, ವಿಶೇಷವಾಗಿ ನಡ್ಡಾ ಸಾಹೇಬರನ್ನು, ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಜಿ ಅವರನ್ನು, CT ರವಿ ಅವರನ್ನು, ಅರುಣ್ ಸಿಂಗ್ ಜಿ ಅವರನ್ನು, ಶೋಭಾ ಕರಂದ್ಲಾಜೆ ಅವರನ್ನು, ಶ್ರೀನಿವಾಸ ಪೂಜಾರರನ್ನು, ಉದಯ್ ಕುಮಾರ್ ಶೆಟ್ಟರನ್ನು, ಲಾಲಾಜಿ ಮೆಂಡನ್ ಅನ್ನು, ಎಲ್ಲ ನನ್ನ ಬಂಧುಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಸಭೆಗೆ ನೀವು ಬಂದಿದ್ದಕ್ಕೆ ನಿಮಗೆ ವಿಶೇಷವಾದ ಗೌರವವನ್ನು ವಿಕುತ್ತಾ, ಬೈಂದೂರು ಕ್ಷೇತ್ರ ಇನ್ನು ಬಹಳಷ್ಟು ಅಭಿವೃದ್ಧಿಯತ್ತ ಹೋಗಬೇಕು, ಅದಕ್ಕೂ ನಿಮ್ಮೆಲ್ಲರ ಚಿತ್ತ ಇರಬೇಕು ಎನ್ನುವ ಮಾತಿನಿಂದ ಬೈಂದೂರು ಸಾತ್ವಿಕರ ಕ್ಷೇತ್ರ, ಆದಿಪರಾಶಕ್ತಿ ಮೂಕಾಂಬಿಕೆ ಇಲ್ಲಿ ನೆಲೆಸಿರುವ ಕ್ಷೇತ್ರ. ಮೂಕಾಂಬಿಕೆ ಈ ಕ್ಷೇತ್ರದ ಜನರಿಗೆ ಅಭಯ ಕೊಡುತ್ತಿರುವ ಆ ಒಂದು ದೇವರು, ಆ ದೇವರ ಆಶ್ರಯದಲ್ಲಿದ್ದ ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಮೂಕಾಂಬಿಕೆಯ ಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲೆ ಹಾಗೂ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ನೆಚ್ಚಿನ ಸಂಸದರಾದ BY ರಾಘವೇಂದ್ರ ಅವರು ಮಾತಾಡಲಿಕ್ಕಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಸನ್ಮಾನಿಸಿದ ನಡ್ಡಾಜಿ ಅವರೇ, ಸನ್ಮಾನಿಸಿದ ಅರುಣ್ ಜಿ ಅವರೇ, ರಾಜ್ಯಾಧ್ಯಕ್ಷ ಅಂತ ಸನ್ಮಾನಿಸಿದ ನಳಿನ್ ಕುಮಾರ್ ಜಿ ಅವರೇ, ಸನ್ಮಾನಿಸಿದ CT ರವಿ ಅವರೇ, ಶೋಭಕ್ನವರೇ, ಜಿಲ್ಲಾ ಅಧ್ಯಕ್ಷ ಅಂತ ಸುರೇಶ್ ನಾಯಕ್ರೆ, ಗೌರವ ಸಚಿವರಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನಮ್ಮೆಲ್ಲರ ಗೌರವಿತ ಶಾಸಕರಂತ ಸುಕುಮಾರ್ ಶೆಟ್ಟರ್ ಅವರೇ, ವೇದಿಕೆ ಮೇಲೆ ಆಸೀನರಂತ ಲಾಲಾಜಿ ಮೆಂಡನ್ ಅವರೇ, ಸದಾನಂದ್ ಉಪ್ಪಿನಕುದಿರ ಅವರೇ, ಯಶ್ಪಾಲ್ ಅವರೇ, ಆನಂದ್ ಕಾರ್ವಿ ಅವರೇ, ನಮ್ಮ ಗೌರವಿತ ಮಂಡಲದ ಅಧ್ಯಕ್ಷ ಅಂತ ಉದಯ್ ಕುಮಾರ್ ಶೆಟ್ಟರ್ ಅವರೇ, ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇಂಥ ನಮ್ಮ ಪಕ್ಷದ ಅಧ್ಯಕ್ಷ ಅಂತ ದೀಪಕ್ ಶೆಟ್ರೆ, ಇಂಥ ಬಿಸಿಲಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು ಬರ್ತಾರೆ ಅಂತೇಳಿ ಬಿಸಿಲನ್ನು ಕೂಡ ಕಡೆಗಣಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ದೇವದರು ಅಂತ ಪಕ್ಷದ ಕಾರ್ಯಕರ್ತರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಬಂಧುಗಳೇ, ನಮಗೆಲ್ಲರೂ ಕೂಡ ಗೊತ್ತಿದೆ, ಭಾರತೀಯ ಜನತಾ ಪಕ್ಷದ ವಿಜಯದ ದಿಕ್ಕಿನಲ್ಲಿ ಆ ವಿಜಯ, another name for victory, our respected party president Shri Nadda ji, under his leadership the BJP party has shined and excelled in various elections with the highest numbers. Nadda ji is a great visionary. His mission is to establish the BJP party strong presence at the grassroots level across the country. Dear Nadda ji, I assure that with the support of our BJP Karyakartas, our respected MLA, we will make sure that BJP party will bloom again in the Baindur constituency. Your guidance and support, sir. ಆತ್ಮೀಯ ಬಂಧುಗಳೇ, ಡಬಲ್ ಇಂಜಿನ್ ಸರ್ಕಾರ ಇಡೀ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗಿ ಹೇಳ್ಬೋದು ಅಂದ್ರೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ಯಾವುದೇ ಅನುಮಾನಗಳಿಲ್ಲ. ಸ್ವಾತಂತ್ರ್ಯ ಬಂದು
ನಮ್ಮ ಬೈಂದೂರು ಕ್ಷೇತ್ರದ ಗ್ರಾಮೀಣ ಪ್ರದೇಶದಲ್ಲಿ ಟೋಟಲ್ 3.5 ಲಕ್ಷ ಮನೆಗಳಿದೆ. ಸ್ವಾತಂತ್ರ್ಯ ಬಂದ್ 75 ವರ್ಷ, ಇಷ್ಟು ವರ್ಷ ಈ ದೇಶ ಆಳಿದಂತ ಕಾಂಗ್ರೆಸ್ ಅಂಡ್ ಜೆಡಿಎಸ್ ನ ನಾಯಕರುಗಳು 75,000 ಮಳೆಗೆ ನಲ್ಲಿ ನೀರನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದೇ ಡಬಲ್ ಇಂಜಿನ್ ಸರ್ಕಾರ, ಮೋದಿಜಿಯವರ ಒಂದು ಆಶೀರ್ವಾದ, ಸನ್ಮಾನಿಸಿದ ಬೊಮ್ಮಾಯಿಜಿ, ಸನ್ಮಾನಿಸಿದ ಯಡಿಯೂರಪ್ಪನವರ ಸಹಕಾರದಿಂದ ನಮ್ಮ ಸುಕುಮಾರ್ ಶೆಟ್ಟರು ನಾವು ಸೇರಿ ಇವತ್ತು ಜಲ್ ಜೀವನ್ ಮಿಷನ್ ಇದರಲ್ಲಿ 3 ಲಕ್ಷ ಮನೆಗಳಿಗೆ ಸುಮಾರು 600 ಕೋಟಿ ವೆಚ್ಚನ ಮಾಡಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನ ಕೊಡುವಂತ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ಅಂತೇಳಿ ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಮುದ್ರ ನೆಂಟಸ್ತನ, ಉಪ್ಪಿಗೆ, ಬರ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಗೂ ಕೂಡ ಸಿಹಿ ನೀರನ್ನ ಕೊಡುವಂತ ಸಂಕಲ್ಪವನ್ನು ಮಾಡಿ, ವಿಶೇಷವಾಗಿ ರೈತರ ಹೊಲ ಗದ್ದೆಗೆ ನೀರನ್ನ ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಈಗಾಗಲೇ ನಮ್ಮ ಸೌಪರ್ಣಿಕ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಸೌಕೂರು ಏತ ನೀರಾವರಿ ಇರ್ಬೋದು, ಸಿದ್ದಾಪುರ ಏತ ನೀರಾವರಿ ಇರ್ಬೋದು, ಪಶ್ಚಿಮ ವಾಹಿನಿ ಯೋಜನೆಯಲ್ಲಿ ಇರ್ಬೋದು, ಸುಬ್ಬಾರೆಡ್ಡಿ ಅಣೆಕಟ್ಟು ಇರ್ಬೋದು. ಅಂದ್ರೆ ಈ ರೀತಿ ದೇವ್ರ ಮಚ್ಚ ರೀತಿಯಲ್ಲಿ ಏನು ಇದೆ 5 ವರ್ಷ ಕೆಳಗೆ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ಈ ಬಾರಿ ಶಾಸಕರನ್ನ ಗೆಲ್ಲಿಸ್ಕೊಡಿ, ಕೇಂದ್ರದಲ್ಲಿ ಮೋದಿಜಿ ಅವರಿಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತ ಹೇಳಿದಾಗ ಮತ್ತೊಮ್ಮೆ ಅಕೌಂಟ್ ಅನ್ನ ಕೊಡ್ಲಿಕ್ಕೋಸ್ಕರ ಅಕೌಂಟಬಿಲಿಟಿ ಅಂತ ನಾವೇನ್ ಹೇಳ್ತೀವಿ, ಆ ದೃಷ್ಟಿಯಿಂದ ಗೌರವಂತ ನಡ್ಡಾಜಿ ಅವರ ನೇತೃತ್ವದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿ ಮನೆಗೂ ಕೂಡ ಎಲ್ಲಾ ರೀತಿಯಂತ ಯೋಜನೆಗಳನ್ನ ತಲುಪಿಸುವಂತ ಕಾರ್ಯ ಆಗಿದೆ. ಈ ರೀತಿ ಸ್ವಾತಂತ್ರ್ಯ ಬಂದ ನಂತರ ಆ ವ್ಯತ್ಯಾಸದ ಹಿಂದಿನ ಸರ್ಕಾರ ಮತ್ತೆ ಇವತ್ತಿನ ಸರ್ಕಾರದ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೀರಿ. ಬಂಧುಗಳ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ, ವೇದಿಕೆ ಮುಖಂಡ ಎಲ್ಲ ಸಹಕಾರದಿಂದ ಬರುವಂತ ದಿನದಲ್ಲಿ ನಮ್ಮ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇರ್ಬೋದು, ಮತ್ತೆ ವಿಶೇಷವಾಗಿ ಶೋಷಿತ ಪೀಡಿತ ಸಮಾಜ ಇರ್ಬೋದು, ಮತ್ತೆ ವಿಶೇಷವಾಗಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಕುಟುಂಬದಲ್ಲಿ ಮರಾಠಿ ಪೈಕಿ ಒಂದು ಕುಟುಂಬ ಬಂದು ಅವನು ಜನ್ಮ ಕೊಟ್ಟಂತ ಮಗುವಿಗೆ ನಾಮಕರಣವನ್ನ ಮಾಡ್ತಾರೆ. ಅವನ ಗಂಡ ಸೈನಿಕ, ನಾಮಕರಣ ಮುಗಿಸ್ಕೊಂಡು ವಾಪಸ್ ಕಾಶ್ಮೀರ ಗಡಿಯನ್ನ ಕಾಯ್ಲಿಕ್ಕೆ ಹೋದಾಗ ಒಂದು ವಾರದಲ್ಲಿ ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಅಂತ ಹೇಳಿ. ಅವರ ದೇಹವನ್ನು ತರಿಸ್ಲಿಕ್ಕೆ ಸುಮಾರು 2 ವಾರಗಳು ಬೇಕಾಗುತ್ತೆ, ದೇಹ ಬಿರುತ್ತೆ. ಅರೆ 2 ವಾರದಿಂದ ಸರಿಯಾದ ರೀತಿಯಲ್ಲಿ ಊಟ ಮಾಡಿರಲ್ಲ. ಅವಾಗ ತಾನೇ ಜನ್ಮ ಕೊಟ್ಟಂತ ಮಗುವನ್ನ ಕಂಕಲ್ಲಿ ಎತ್ಕೊಂಡು, ನಿಮಗೆ ಗೊತ್ತಿದೆ ಒಬ್ಬ ಸೈನಿಕನ ಸಾವಿನ ಒಂದು ಅಂತ್ಯ ಸಂಸ್ಕಾರ ಯಾವ ರೀತಿ ಗೌರವಪೂರ್ವಕವಾಗಿ ಮಾಡ್ತಾರೆ ಅಂತ ಹೇಳಿ, ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆಯನ್ನ ಹೇಳುವಂತ ಸಂದರ್ಭದಲ್ಲಿ ಆ ಒಂದು ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರದ ಧ್ವಜವನ್ನ ಹಾಕಿರ್ತಾರೆ. ರಾಷ್ಟ್ರಗೀತೆ ಅಂತಿದ್ದಂಗೆ ಆ ತಾಯಿ ಪಾಪ ವಿಧವೆ ಹೆಣ್ಮಗಳು ತನ್ನ ಅಣ್ಣ ತಮ್ಮದಿರು ಕೈಯನ್ನ ಗಟ್ಟೆ ಹಿಡ್ಕೊಂಡಿರ್ತಾರೆ, ಬಿಟ್ರೆ ಕುಸ್ತ್ ಬಿಡ್ತಾಳೆ. ಆ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಅಂತಿದ್ದಾನೆ ತನ್ನ ಕೈಯನ್ನ ಬಿಡಿಸ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ನಿಂತ್ಕೊಂತಾಳೆ. ಅಂದ್ರೆ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಅವಳು ಮನಸ್ಥಿತಿ ಯೋಚನೆ ಮಾಡಿ, ಒಂದೆಡೆ ಗಂಡನ ಶವ, ತಬ್ಲೆ ಆಗಿದ್ರೆ ಬಗ್ಲಲ್ ಮಗು, 1 ವಾರದಿಂದ ಊಟ ಮಾಡಿಲ್ಲ. ಅಂದ್ರೆ ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಅನೇಕ ಎಷ್ಟೋ ಜನ ವಿಧವೆಯರಾಗಿದ್ದಾರೆ, ತಾಯಿಂದಿರು ತಬ್ಬಲಿಗಳಾಗಿದ್ದಾರೆ, ಅನೇಕ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ದೇಶದ ಆ ಸೈನಿಕರ ಒಂದು ರಕ್ಷಣೆಯಿಂದ ನಾನು, ನನ್ನ ಹೆಂಡತಿ, ಮಕ್ಕಳು, ನಮ್ಮ ರೈತರು ಸ್ವಾಭಿಮಾನದ ಬದುಕನ್ನ ನಾವೆಲ್ಲರೂ ಕೂಡ ರೂಢಿಸ್ತಾ ಇದೀವಿ. ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಬದುಕುವಂತ ಕೆಲಸವನ್ನ ಮಾಡೋಣ. ದೇಶದ ಹಿತದೃಷ್ಟಿಯಿಂದ ಚಿಂತನೆ ಮಾಡ್ತಿರುವಂತ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಆ ಹೆಮ್ಮೆಯ ಪಕ್ಷದ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಕ್ಷ, ಆ ಹೆಮ್ಮೆಯ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಮೋದಿಜಿಯವರ ಒಂದು ಕನಸು, ನಡ್ಡಾಜಿಯವರ ಕನಸಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದಾಗ ಇವತ್ತಿನ ಸಭೆ ಮಾಡಿದ್ದು ಕೂಡ ಸಾರ್ಥಕ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂತ ಎಲ್ಲ ಆತ್ಮೀಯ ದೇವದುರ್ಬುವಂತ ಕಾರ್ಯಕರ್ತ ಬಂಧುಗಳಿಗೆ, ಮತ್ತೆ 1 ವಾರದಿಂದ ಶ್ರಮ ಹಾಕಿ ನಮ್ಮ ಶಾಸಕರು, ನಮ್ಮ ದೀಪಕ್ ಶೆಟ್ಟರು, ಇಡೀ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಪರಿಶ್ರಮ ಈ ಕಾರ್ಯಕ್ರಮದ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷದ ಪರವಾಗಿ ನಿಮ್ಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸಂಸದರಿಗೆ. ಈಗ ಇಲ್ಲಿನ ಸ್ಥಳೀಯ ಬೂತ್ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಂದ ಸನ್ಮಾನ. ಈಗ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ.
ಈಗ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಂದ ಮಾತು. ಭಾರತೀಯ ಜನತಾ ಪಾರ್ಟಿಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಈ ಸಮಾವೇಶದ ಉದ್ಘಾಟನೆಯನ್ನು ಮಾಡಿರುವ ಕಳೆದ 4 ವರ್ಷಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನ ಹಳ್ಳಿ ಹಳ್ಳಿಯಲ್ಲಿ ಅರಳಿಸಿದ ಕಚ್ಚಿನಿಂದ ಕಾಮರೂಪದವರೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದಿರುವ ಎಲ್ಲ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನ ಸಾಧಿಸಿರುವ ಗೆಲುವಿನ ರೂವಾರಿಗಳು ಸೇವಾಹಿ ಸಂಘಟನೆ ಮುಖಾಂತರ ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಕಾರ್ಯಕರ್ತರ ಮುಖಾಂತರ ಪ್ರೇರಣೆಯನ್ನ ಕೊಟ್ಟಿರುವ ನಮ್ಮೆಲ್ಲ ಜನನಾಯಕರು, ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಅರುಣ್ ಸಿಂಗ್ ಜಿ ಅವರೇ, ಕೇಂದ್ರದ ಸಚಿವರು, ಉಡುಪಿ ಚಿಕ್ಕಮಗಳೂರಿನ ಸಂಸದೆಯಾಗಿರ್ತಕ್ಕಂಥ ಸಹೋದರಿ ಶೋಭಾ ಕರಂದ್ಲಾಜೆ ಅವರೇ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಯುವ ನಾಯಕರು, ಚಿಕ್ಕಮಗಳೂರಿನ ಶಾಸಕರು, ಮಿತ್ರರಾಗಿರ್ತಕ್ಕಂಥ ಸಿಟಿ ರವಿಯವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ಸರಳ ಸಜ್ಜನಿಕೆಯ ಸಚಿವರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ನನ್ನ ಲೋಕಸಭೆಯ ಮಿತ್ರ, ಕಳೆದ 4 ವರ್ಷಗಳ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳನ್ನು ತರುವುದರ ಮುಖಾಂತರ ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಸಂಸದ ರಾಘವೇಂದ್ರ ಅವರೇ, ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಿತ್ರ ಸುರೇಶ್ ನಾಯ್ಕ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, 16 ವರ್ಷಗಳಿಂದ ಮನೆ ಮನೆಗಳಲ್ಲಿ ಕಮಲವನ್ನ ವಿಚಾರಧಾರೆಯನ್ನ ಅರಳಿಸ್ತಾ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಮತದಾರ ದೇವರುಗಳಿಗೂ ನಾನು ಅಭಿನಂದನೆ ಮತ್ತು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಮಾಧ್ಯಮದ ಮಿತ್ರರೇ, ಕಳೆದ 1 ತಿಂಗಳಿಂದ ನಾವು ರಾಜ್ಯದಲ್ಲಿ ಸಂಕಲ್ಪ ಯಾತ್ರೆಯ ಮುಖಾಂತರ ಪ್ರವಾಸವನ್ನ ಮಾಡ್ತಾ ಬಂದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ಆದರೆ ಇವತ್ತು ಬೈಂದೂರಿಗೆ ಬಂದಾಗ ಈ ಅಲೆ ಸುನಾಮಿ ಅಲೆಯಾಗಿ ಪರಿವರ್ತನೆ ಆಗಿದೆ. ಕೇಸರಿ ಅಲೆ ಎದ್ದು ನಿಂತಿದೆ. ಬೈಂದೂರಿನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳುತ್ತೆ. ನನಗೆ ವಿಶ್ವಾಸ ಇದೆ, ಬೈಂದೂರಿನಲ್ಲಿ ಈ ಸಂಕಲ್ಪ ಯಾತ್ರೆ ಇದು ವಿಜಯ್ ಯಾತ್ರೆಯಾಗಿ ಪರಿವರ್ತನೆ ಆಗಿದೆ. ಮತ್ತೊಮ್ಮೆ ಅಧಿಕಾರ ತರುವುದಕ್ಕೆ ಇಲ್ಲಿಂದಲೇ ನಮ್ಮ ವಿಜಯಿ ಪತಾಕೆ ಹಾರುತ್ತೆ. ಬಂಧುಗಳೇ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಕೊಲ್ಲೂರಿನ ತಾಯಿ ಮೂಕಾಂಬಿಕೆಗೆ, ಮಾರಣಕಟ್ಟ ಬ್ರಹ್ಮಲಿಂಗೇಶ್ವರನ ದೇವರ ಸಾನ್ನಿಧ್ಯಕ್ಕೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಸಹಸ್ರಾರು ಭಕ್ತರನ್ನು ಆಕರ್ಷಣೆ ಮಾಡತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಅದು ಬೈಂದೂರು. ಈ ಕ್ಷೇತ್ರ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕೃಷಿಗೆ ಅದ್ಭುತವಾಗಿರ್ತಕ್ಕಂಥ ಆದ್ಯತೆಯಿಂದ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಯಕ್ಷಗಾನಕ್ಕೆ 10 ಕಲಾವಿದರನ್ನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಕೋಟ ಶಿವರಾಮ ಕಾರಂತರಂತಹ ಶ್ರೇಷ್ಠರಾಗಿರ್ತಕ್ಕಂಥ ಸಾಹಿತಿಗಳು ಕುಣಿದಾಡಿರ್ತಕ್ಕಂಥ ನೆಲ ಇದು. ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ, ಜಗತ್ತಿನ ಅತಿದೊಡ್ಡ ಪಾರ್ಟಿಯ, ಪ್ರಜಾಪ್ರಭುತ್ವ ದೇಶದ ಅತಿದೊಡ್ಡ ಸರ್ಕಾರದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬೈಂದೂರಿಗೆ ಬಂದಿದ್ದಾರೆ. ನಿಮ್ಮ ಜೊತೆ ಸಂವಾದವನ್ನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಬಂಧುಗಳೇ, 2014ರ ನಂತರ ಒಂದು ಪರಿವರ್ತನೆ ಯುಗ ಪ್ರಾರಂಭ ಆಗಿದೆ. ಆ ಪರಿವರ್ತನೆ ಏನು? ಇತ್ತೀಚೆಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ನಮ್ಮ 18 ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿದ್ರು. ಆ ಉಕ್ರೇನ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅಲ್ಲಿ ಸಂಕಷ್ಟದಲ್ಲಿದ್ದಾಗ ಆ ಮನೆಗಳಿಗೆ ಹೋಗಿದ್ದೆ. ಆ ವಿದ್ಯಾರ್ಥಿಗಳನ್ನ ನಮ್ಮ ಪ್ರಧಾನಮಂತ್ರಿಗಳ ಪ್ರೇರಣೆಯ ಮುಖಾಂತರ ಕರೆತಂದ ಮೇಲೂ ಆ ಮನೆಗಳಿಗೆ ಹೋದೆ. ಒಂದು ಕ್ರೈಸ್ತರ ಮನೆಗೆ ಹೋಗಿದ್ದೆ. ಆ ಮನೆಗೆ ಹೋದಾಗ ಅಲ್ಲಿ ಆ ಕ್ರೈಸ್ತ ತಾಯಿ ಮನೆಯ ಗೇಟ್ನ ಬಳಿ ಬಂದಿದ್ರು. ನಮ್ಮನ್ನು ನೋಡಿ ಕೈ ಮುಗಿದು ನಮ್ಮನ್ನ ಮನೆಯ ಒಳಗೆ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಮನೆಯ
ಒಳಗೆ ಹಾಲ್ ನಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಭಾವಚಿತ್ರದ ಕೆಳಗೆ ನರೇಂದ್ರ ಮೋದಿಯ ಭಾವಚಿತ್ರ ಇತ್ತು. ಆ ಭಾವಚಿತ್ರವನ್ನು ತೋರಿಸಿ ಆ ತಾಯಿ ಕೈ ಮುಗಿದು ಹೇಳಿದ್ರು, ಅಣ್ಣ, ನನ್ನ ಮಗಳು ಉಕ್ರೇನ್ನಿಂದ ಬರುವುದಕ್ಕೆ ಆ ಭಗವಂತ ಅಲ್ಲ, ಈ ಪುಣ್ಯಾತ್ಮ ಕಾರಣೀಭೂತ ಆಗಿದೆ. ಅದಕ್ಕೆ ನಿಮಗೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಅಭಿವಂದನೆಗಳನ್ನು ಯಾಕಿದ್ರೆ ಉಲ್ಲೇಖ ಮಾಡಿದೆ. ಒಂದು ಬಾರಿ ಯೋಚನೆ ಮಾಡಿ, ಈ ದೇಶದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇರತಕ್ಕಂಥ ಕಾಲಘಟ್ಟದಲ್ಲಿ ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸುವ ಹಾಗಿರ್ಲಿಲ್ಲ. ಕಾಶ್ಮೀರದಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸಿದ್ರೆ ಗುಂಡೇಟುಗಳು ಬೀಳ್ತಿತ್ತು. ಕಾಶ್ಮೀರದಲ್ಲಿ ಆ ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮುರಳಿ ಮನೋಹರ್ ಜೋಶಿ ಅವರು ಏಕಾತ್ಮತ ಯಾತ್ರೆ ತಗೊಂಡು ಹೋಗ್ಬೇಕಾಯ್ತು. ನರೇಂದ್ರ ಮೋದಿ ಅವರು ಜೊತೆಗಿರ್ಬೇಕಾಯ್ತು. ಆ ಸಂದರ್ಭದಲ್ಲಿ ಭಯೋತ್ಪಾದಕರ ಗುಂಡಿನ ಮಧ್ಯೆ ರಾಷ್ಟ್ರಧ್ವಜ ಹಾರಿಸಲಾಯಿತು. ಅದ್ಯಾಕೆ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹಾಗಿರ್ಲಿಲ್ಲ. ರಾಷ್ಟ್ರಧ್ವಜವನ್ನು ಹಾರಿಸುವುದಕ್ಕೆ ವಿರೋಧ ಇತ್ತು. ಅಲ್ಲಿ ವಿರೋಧದ ಮಧ್ಯೆ ಯಡಿಯೂರಪ್ಪರ ನೇತೃತ್ವದಲ್ಲಿ ಅನಂತಕುಮಾರ್ ಸಾರಥ್ಯದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಯಿತು. ನಾವು ಎದೆಗೆ ಗುಂಡಿಗೆ ನಮ್ಮ ಕಾರ್ಯಕರ್ತರು 16 ಜನರ ಬಲಿದಾನ ಆಯಿತು. ಇದು ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ ಇಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಹಾಗಿರ್ಲಿಲ್ಲ. ಭಾರತ್ ಮಾತಾ ಕಿ ಘೋಷಣೆ ಹಾಕುವಾಗಿರ್ಲಿಲ್ಲ. ಆದರೆ ಬಂಧುಗಳೇ, ಇವತ್ತು ಪರಿವರ್ತನೆ ಆಗಿದೆ. ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಉಕ್ರೇನ್ ನಲ್ಲಿ ಭಾರತದ ತಿರಂಗಾ ಧ್ವಜವನ್ನು ಎತ್ತಿ ಹಿಡಿದಾಗ ಉಕ್ರೇನ್ ನ ಸೈನಿಕರು ಭಾರತದ ತಿರಂಗಾ ಧ್ವಜಕ್ಕೆ ಸೆಲ್ಯೂಟ್ ಹೊಡೆಯತಕ್ಕಂಥ ಕಾಲಘಟ್ಟಕ್ಕೆ ಪರಿವರ್ತನೆ ಆಗಿದೆ. ಅಲ್ಲಿ ಇವತ್ತು ಯುದ್ಧ ಭೂಮಿಯಲ್ಲೂ ಭಾರತದ ತಿರಂಗ ಧ್ವಜಕ್ಕೆ ಗೌರವಗಳು ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ ಬಂಧುಗಳೇ, 6 ಬಾರಿ ಯುದ್ಧವನ್ನ ನಿಲ್ಲಿಸಿ ಅಲ್ಲಿಂದ ನಮ್ಮ ವಿದ್ಯಾರ್ಥಿಗಳನ್ನ ಕರೆತಂದ ಏಕೈಕ ದೇಶ ಭಾರತ. ಅಲ್ಲಿರ್ತಕ್ಕಂಥ ನಮ್ಮ ದಾವಣಗೆರೆಯ ಒಬ್ಬ ನವೀನ ಅನ್ನತಕ್ಕಂತಹ ವಿದ್ಯಾರ್ಥಿ ಉಕ್ರೇನ್ ನ ನೆಲದಲ್ಲಿ ಮೃತ್ಯುವಶ ಆಗ್ತಾನೆ. ಅವನ ತಂದೆ ತಾಯಿ ಕಣ್ಣೀರ್ ಹಾಕ್ತಾರೆ. ನನ್ನ ಅಂತ್ಯ ಸಂಸ್ಕಾರಕ್ಕಾದ್ರೂ ಮಗನ ಶವವನ್ನು ತಂದು ಕೊಡಿ ಅಂತ ಹೇಳ್ತಾರೆ. ಆ ಯುದ್ಧ ಭೂಮಿಯಿಂದ ಶವವನ್ನ ತಂದಿರುವ ಏಕೈಕ ದೇಶ ಭಾರತ. ಏಕೈಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವೀನನ ಅಂತ್ಯ ಸಂಸ್ಕಾರಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಬೊಮ್ಮಾಯಿ ಸರ್ಕಾರ. ಬಂಧುಗಳೇ, ಕಾಂಗ್ರೆಸ್ಸಿನ ಕಾಲಘಟ್ಟದಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಸೈನಿಕನ ಮೃತದೇಹ ತರಲಿಕ್ಕಾಗಲಿಲ್ಲ. ಆದ್ರೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಉಕ್ರೇನ್ ನಿಂದ ದೇಹವನ್ನ ತರತಕ್ಕಂಥ ಪ್ರಯತ್ನಗಳಾಯಿತು. ಇದು ನರೇಂದ್ರ ಮೋದಿಯ ಕಾಲಘಟ್ಟ. ಪರಿವರ್ತನೆ ಆಗಿರ್ತಕ್ಕಂಥ ಭಾರತ. ಅದ್ಯಾಕೆ ಈ ದೇಶಕ್ಕೆ ಸಂಕಷ್ಟ ಬಂತು? ಕೋವಿಡ್ ನ ಸಂಕಷ್ಟಗಳು ಬಂದಾಗ ಇಡೀ ಜಗತ್ತು ಭಾರತ ಕಡೆಗೆ ನೋಡಿತು. ನೋಡಿದ್ದು ಮಾತ್ರ ಅಲ್ಲ, ಲಸಿಕೆಗೆ ಪ್ರೇರಣೆಯನ್ನ ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಲಸಿಕೆಯನ್ನ ಮೊದಲು ಕಂಡು ಹುಡುಕಿರ್ತಕ್ಕಂಥ ದೇಶ ಭಾರತ. ಆ ಲಸಿಕೆಯನ್ನ ಕಂಡು ಹುಡುಕಿದ ಮೇಲೆ ಬೇರೆ ಬೇರೆ ದೇಶಗಳಿಗೆ ಲಸಿಕೆ ಕೊಡಲಾಯಿತು. ಇಡೀ ಜಗತ್ತಿನಲ್ಲಿ 200 ಕೋಟಿ ಲಸಿಕೆಯನ್ನ ಕೊಟ್ಟ ಏಕೈಕ ದೇಶ ಭಾರತ. ಉಚಿತವಾಗಿ ಕೊಟ್ಟಿರುವ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಇವತ್ತು ಉಚಿತವಾಗಿ ಲಸಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಆಯ್ತು. ಬಂಧುಗಳೇ, ಆಗ ಇದೇ ರಾಹುಲ್ ಗಾಂಧಿ, ಇದೇ ಸಿದ್ದರಾಮಣ್ಣ ಟೀಕೆ ಮಾಡಿದ್ರು. ಏನ್ ಹೇಳಿದ್ರು? ಲಸಿಕೆ ತಗೋಬೇಡಿ, ಮಕ್ಕಳಾಗುವುದಿಲ್ಲ ಹೇಳಿದ್ರು. ಅದೇ ಸಿದ್ದರಾಮಣ್ಣ, ರಾಹುಲ್ ಗಾಂಧಿ ಹೋಗಿ ಮೊದಲಿಗೆ ಲಸಿಕೆಯನ್ನ ತಗೊಂಡ್ರು. ಈ ದೇಶದ ಜನರಿಗೆ ವಂಚನೆಯನ್ನ ಮಾಡಿದ್ರು. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಮಾಡಲಿಲ್ಲ. ಎಲ್ಲಿಯಾದ್ರೂ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಇರ್ತಿದ್ರೆ, ಮೊದಲಿಗೆ ಲಸಿಕೆಯನ್ನ ಕಂಡು ಹುಡುಕ್ತಿದ್ರೆ, ಮೊದಲ ಲಸಿಕೆಯನ್ನ ಸೋನಿಯಾ ಗಾಂಧಿಗೆ ಕೊಡ್ತಿದ್ರು, 2ನೇ ಲಸಿಕೆಯನ್ನ ರಾಹುಲ್ ಗಾಂಧಿಗೆ ಕೊಡ್ತಿದ್ರು, 3ನೇ ಲಸಿಕೆಯನ್ನ ಪ್ರಿಯಾಂಕಾ ಗಾಂಧಿಗೆ ಕೊಡ್ತಿದ್ರು, 4ನೇ ಲಸಿಕೆಯನ್ನ ವಾದ್ರಾಣಿಗೆ ಕೊಡ್ತಿದ್ರು. ಉಳಿದ್ರೆ ಮನಮೋಹನ್ ಸಿಂಗ್, ಸಿದ್ದರಾಮಯ್ಯ, ಖರ್ಗೆಗೆ ಸಿಕ್ತಿತ್ತು. ನರೇಂದ್ರ ಮೋದಿ ಹಾಗೆ ಮಾಡಿಲ್ಲ. ಈ ದೇಶದ ನಮ್ಮೆಲ್ಲರ ಪ್ರಾಣ ಉಳಿಸಿದ ವೈದ್ಯರಿಗೆ ಮೊದಲ ಲಸಿಕೆಯನ್ನು ಕೊಟ್ಟರು, ದಾದಿಯರಿಗೆ ಮೊದಲ ಲಸಿಕೆಯನ್ನು ಕೊಟ್ಟರು, ಆಶಾ ಕಾರ್ಯಕರ್ತೆಯರಿಗೆ ಲಸಿಕೆಯನ್ನು ಕೊಟ್ಟರು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲಸಿಕೆ ಕೊಟ್ಟರು, 60 ವರ್ಷದ ಮೇಲವರಿಗೆ ಕೊಟ್ಟರು. ಮತ್ತೆ ನರೇಂದ್ರ ಮೋದಿ ತಗೊಂಡ್ರು. ಈ ದೇಶ ಇವತ್ತು ನಾವು ಆರಾಮವಾಗಿ ಉಳಿಯುವುದಕ್ಕೆ ಕಾರಣ ಅದು ನರೇಂದ್ರ ಮೋದಿ ಅವರ ಕಾರಣಕ್ಕೋಸ್ಕರ ಇವತ್ತು ನಾವು ಆರಾಮವಾಗಿ ಈ ದೇಶದಲ್ಲಿ ಬದುಕಿದ್ದೇವೆ. ಆರಾಮವಾಗಿ ನಮಗೆ ಬದುಕುವುದಕ್ಕೆ ನರೇಂದ್ರ ಮೋದಿ ಸರ್ಕಾರ ಕಾರಣೀಭೂತ ಆಯಿತು. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಟೀಕೆಗಳನ್ನ ಮಾಡುತ್ತೆ. ಈ ರಾಜ್ಯದಲ್ಲಿ ಮೊದಲ ಬಾರಿಗೆ ರೈತರ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಯಡಿಯೂರಪ್ಪರ ಸರ್ಕಾರ. ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ ಅಂತ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದು ಯಡಿಯೂರಪ್ಪರ ಸರ್ಕಾರ. ಬೊಮ್ಮಾಯಿ ಸರ್ಕಾರ ಬಂದ ಮೇಲೆ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿಯ ಮುಖಾಂತರ 11 ಲಕ್ಷ ಜನರಿಗೆ ರೈತ ವಿದ್ಯಾನಿಧಿಯನ್ನ ಕೊಟ್ಟಿರುವ ದೇಶದ ಏಕೈಕ ಸರ್ಕಾರ ಅದು ಬೊಮ್ಮಾಯಿ ಸರ್ಕಾರ. ಮೊದಲ ಬಾರಿಗೆ ರೈತರ ಮಕ್ಕಳನ್ನ ಡಾಕ್ಟರ್ಗಳನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿದೆ. ನೇಕಾರರ ಸಾಲ ಮನ್ನಾವನ್ನ ನಮ್ಮ ಸರ್ಕಾರ ಮಾಡಿದೆ.
ನಾನು ಅಭಿನಂದನೆ ಬೊಮ್ಮಾಯಿ ಅವರಿಗೆ ಸಲ್ಲಿಸ್ತೇನೆ. SC ST ಗಳಿಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ. SC ST ಗಳಿಗೆ 75 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಕಾರ್ಮಿಕರ ಮಹಿಳೆಯರಿಗೆ 500 ರೂಪಾಯಿ ಹಾಕಿರುವ ಮೊದಲ ಸರ್ಕಾರ ಅದು ಬೊಮ್ಮಾಯಿ ಸರ್ಕಾರ. ಬಂಧುಗಳೇ, ಇವತ್ತು 500 ರೂಪಾಯಿಯನ್ನು ಹಾಕತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಂಧುಗಳೇ, ಈ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ನಮ್ಮ ಸರ್ಕಾರ ತಂದಿದೆ. ಮತಾಂತರ ನಿಷೇಧ ಕಾನೂನನ್ನು ತಂದಿದೆ. ಕಾಂಗ್ರೆಸ್ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಆಡಳಿತದಲ್ಲಿ 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು. ಮೊದಲ ಬಾರಿಗೆ ಹರ್ಷ ಮತ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ NIA ಮುಖಾಂತರ ತನಿಖೆ ಮಾಡಿ PFI ನಿಷೇಧ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ, ಅಮಿತ್ ಶಾ ನೇತೃತ್ವದಲ್ಲಿ ನಡೆದಿರುವಂತಹದ್ದು. ಇವತ್ತು PFI ಅನ್ನು ನಿಷೇಧ ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಬಂಧುಗಳೇ, ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ ನಾವು. ರಾಜ್ಯದಲ್ಲಿ ಪರಿವರ್ತನೆ ಆಗಿದೆ, ದೇಶದಲ್ಲಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ 2 ಹೋಳ ಆಗ್ತಾ ಇದೆ, ಕಾಂಗ್ರೆಸ್ 2 ಹೋಳ ಆಗ್ತಾ ಇದೆ. ಇಡೀ ರಾಜ್ಯ ತಿರುಗಿ ಬಂದಿದ್ದೇನೆ. ನಾನು ಇಡೀ ರಾಜ್ಯದಲ್ಲಿ ನೋಡಿರ್ತಕ್ಕಂಥ ಪ್ರಕಾರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದೇ ಸಿದ್ದರಾಮಯ್ಯ, DKC ಅವರು ನಿರುದ್ಯೋಗಿಗಳಾಗ್ತಾರೆ. ಅದಕ್ಕೆ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು ಮೀನುಗಾರಿಕೆಗೆ ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ನಾನು ವಿಶೇಷವಾಗಿ BY ರಾಘವೇಂದ್ರ ಮತ್ತು ಸುಕುಮಾರ್ ಶೆಟ್ಟರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2,000 ಕೋಟಿಗಳಿಗಿಂತ ಹೆಚ್ಚು ಅನುದಾನಗಳನ್ನು ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರಗಳಿಗೆ ತಂದಿದ್ದಾರೆ. ಬೈಂದೂರಿನಲ್ಲಿ ಕಂಬದ ಕೋಣೆಯಲ್ಲಿ ಸೀ ಫುಡ್ ಪಾರ್ಕ್ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಬೈಂದೂರಿನಲ್ಲಿ ಮರೀನಾವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದ್ದಾವೆ. ಇವತ್ತು ಇಲ್ಲಿ ಗುರುನಾರಾಯಣ ವಸತಿ ಶಾಲೆಯನ್ನು ತೆರೆತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಹೇಳಿದೆ, ಇವತ್ತು ಇಡೀ ಬೈಂದೂರಿನ ಅಭಿವೃದ್ಧಿ ನಮ್ಮ ಸಂಕಲ್ಪ. ಮತ್ತೊಂದು ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಬೈಂದೂರನ್ನ ಅಭಿವೃದ್ಧಿ ಆಗಿರ್ತಕ್ಕಂಥ ನಗರವನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತ ಕೇಳ್ತಾ, ಇವತ್ತು ಅಭೂತಪೂರ್ವವಾಗಿರ್ತಕ್ಕಂಥ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದಿರಿ. ಇವತ್ತು ವಿಶ್ವಾಸ ಬಂದಿದೆ, ರಾಷ್ಟ್ರೀಯ ಅಧ್ಯಕ್ಷರಿಗೂ ವಿಶ್ವಾಸ ಬಂದಿದೆ. ಈ ಕ್ಷೇತ್ರದಿಂದಲೇ ನಮ್ಮ ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ. ಮತ್ತೊಮ್ಮೆ 150 ಸ್ಥಾನಗಳನ್ನು ಪಡಿತೇವೆ, ಮತ್ತೊಮ್ಮೆ ಅಧಿಕಾರವನ್ನ ಪಡಿತೇವೆ, ಮತ್ತೊಮ್ಮೆ ಕಾಂಗ್ರೆಸ್ ಮುಕ್ತ ಭಾರತ, ಕಾಂಗ್ರೆಸ್ ಮುಕ್ತ ಕರ್ನಾಟಕ, ಕಾಂಗ್ರೆಸ್ ಮುಕ್ತ ಬೈಂದೂರು ಆಗುತ್ತೆ. ಅದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ನಳಿನ್ಜಿ. ಈಗ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಆಗಮಿಸಿರುವ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕ್ಷೇತ್ರದ ವತಿಯಿಂದ ಪ್ರೀತಿಯ ಸನ್ಮಾನ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೂಡಿಕೊಳ್ಬೇಕಾಗಿ ವಿನಂತಿ.
BJP is a party with a difference. It's the only party where the party worker can reach the level of high standard in terms of position, from a local panchayat member to the dignified position of Prime Minister. And it happens only through the work and dedication. I hereby request Naddaji for your inspiring words from the dais to all the Karyakartas. बोलिए भारत माता की, भारत माता की, भारत माता की। आज के इस कार्यक्रम में मंच पर उपस्थित हमारे भारतीय जनता पार्टी के जुझारू अध्यक्ष और संसद में मेरे साथी श्री नलिन कटील जी, हमारे प्रभारी और राज्यसभा में मेरे साथी अरुण सिंह जी, शोभा करंदलाजे जी जो भारत सरकार में मंत्री हैं, श्री सीटी रवि जी राष्ट्रीय महामंत्री, हमारे बहुत ही योग्य सांसद और संसद में मेरे साथी श्री राघवेंद्र जी, हमारे यहाँ के बहुत ही लोकप्रिय विधायक और मेरे साथी सुकुमार शेट्टी जी, सुरेश नायक जी हमारे जिला के अध्यक्ष, और यहाँ उपस्थित इतनी बड़ी संख्या में हमारे नौजवान साथी, पार्टी के वरिष्ठ नेतागण, मातृशक्ति और हमारे मीडिया के साथी, प्रिंट मीडिया और इलेक्ट्रॉनिक मीडिया के मेरे साथी, इतनी गर्मी में, इतनी धूप में, इतने दोपहर में इतनी बड़ी संख्या में आप सब आए हैं, यह अपने आप में इस बात को बताता है कि कर्नाटक के आने वाले चुनाव में आपने अपना मन भी बना लिया है और अपना दिशा और दृष्टि भी तय कर ली है। इसके लिए मैं विशेष आपको धन्यवाद देता हूं। जब मैं यहां पर आया हूं तो कुल्लूर मुकाम्बिका मंदिर को मैं नमन करता हूं और इससे प्रेरणा लेकर के, ताकत लेकर के अपनी बात को प्रारंभ करता हूं। उडुपी में अगर हम चर्चा करें तो मैंने पहले भी चर्चा की और अभी भी चर्चा करूंगा कि उडुपी भारतीय जनता पार्टी के लिए एक विशेष स्थान रखता है और बहुत कम लोगों को यह ध्यान में होगा कि आज तो हम देश की सरकार भी मोदी जी के नेतृत्व में चला रहे हैं और कर्नाटक में भी कई बार हमें सरकार में आने का मौका मिला है और आज भी हम कर्नाटक में भारतीय जनता पार्टी की सरकार के साथ विराजमान हैं। लेकिन उडुपी को मैं इसलिए नमन करता हूं कि 1968 में पहली बार म्युनिसिपल काउंसिल में अगर हमने अपना झंडा लहराया था तो वो उडुपी की धरती थी, ये भी हमको ध्यान में रखना चाहिए। और इसलिए उडुपी को मैं गेट वे फॉर भारतीय जनता पार्टी मानता हूं और उसकी यात्रा की शुरुआत मानता हूं। आज के दिन श्री वीएस आचार्य जी को याद करना ये मेरी जिम्मेवारी है। मुझे याद है जब वो एमएलए थे और फॉर्मर मेयर रहे थे, उस समय में भारतीय जनता पार्टी का युवा मोर्चा का राष्ट्रीय अध्यक्ष था और उस समय मैं कर्नाटक आया था और मैं ये अपना प्रिविलेज समझता हूं कि उनकी और मेरी उम्र में लगभग 30 साल का अंतर था, 30 years difference. But he was always like a friend to me and like a friend. हमेशा एक साथी के नाते वो खड़े थे। राजनीति में उन्होंने एक विशेष स्थान
अर्जित किया, एक क्लीन पॉलिटिक्स, एक जिसको कहते हैं कि आइडियल पॉलिटिक्स, ये हमको देखने को वीएस आचार्य जी से मिला है। इसलिए जब मैं उडुपी आता हूं, बाइंदूर आता हूं, तो उन्हें याद करना मेरी जिम्मेवारी बन जाती है। और यही आज एजी कोडकी जी को भी याद करना, यह भी मेरी जिम्मेवारी बनती है। ऐसे वरिष्ठ नेता जिन्होंने पार्टी के लिए सब कुछ किया, यह हम सब का सौभाग्य है कि हम सब लोगों को ऐसे नेतृत्व को मिलने का मौका मिला है। मित्रों, वी आर वेरी लकी, वी आर वेरी फॉर्चुनेट, हम बड़े भाग्यशाली हैं कि हमको अपने आप को इस 21वीं शताब्दी में अमृत काल में प्रवेश करते हुए भारत को ऊंचे स्तर पर ले जाने में नरेंद्र मोदी जी जैसा नेता मिला है और उनके साथ काम करने का मौका मिला है। यह हम सबका सौभाग्य है। मैं ज्यादातर लोगों को देख रहा हूं, सबकी उम्र कोई 40 साल, 45 साल, 50 साल, यही उम्र में देख रहा हूं। आप सब लोगों ने 2047 देखना है। You all have to see 2047, and I can say with confidence that when you will see 2047, India will be at the top of it and you will be the part and parcel of it. भारत शिखर पर होगा और आप उसकी शिखर पर पहुंचाने में एक बहुत बड़ा योगदान करने वाले हैं। यह मैं देख सकता हूं और यह मैं विश्वास के साथ कह सकता हूं। इसलिए वी आर वेरी लकी, वी आर वेरी फॉर्चुनेट। आज देखिए कैसे देश बदल गया। हमारे कांग्रेसी भाई, मेरे को सुकुमार शेट्टी जी बेचारे कांग्रेस से दुखी हो रहे थे। शेट्टी साहब, दुखी नहीं होना, दीनहीन लोग दीनहीन ही होते हैं। ये तो आप जैसे लोग होते हैं जो बाइंदूर को भी दिशा देते हैं और उडुपी को भी आगे ले जाते हैं, शिमोगा को भी आगे ले जाते हैं। लेकिन मैं देख रहा था कि आप डिस्टर्ब हो रहे थे। कांग्रेस ने ये कहा, कांग्रेस ने वो कहा, और छाती ठोक के आप बता रहे थे कि मैंने ये किया, मैंने ये किया, मैंने ये किया। मैं सुन रहा था राघवेंद्र जी को, राघवेंद्र जी भी बता रहे थे कि क्या क्या काम उन्होंने किया। मैं एक ही बात कह सकता हूं कि भारतीय जनता पार्टी का नेता ही ये कह सकता है कि जो कहा था वो किया है, जो कहेंगे वो करके देंगे। ये ताकत हमारे में। आप बताइए, मैं छोटी सी बात बताता हूं। आजकल आप जो बाइडेन की तस्वीर देखते हैं कि नहीं देखते हैं टेलीविजन पर? आप देखते हैं कि नहीं देखते हैं कि अभी तक मास्क लगा हुआ है उसके चेहरे पर? ही इज नॉट विदाउट मास्क। व्हाई? बिकॉज इन अमेरिका वैक्सीनेशन हैज बीन डन ओनली 76%. बिकॉज इन यूरोप वैक्सीनेशन हैज बीन डन ओनली 67%. और यहां मैं देख रहा हूं किसी के मुंह में मास्क नहीं है, नो मास्क, all sitting very close to each other without mask. Why? Because Modi ji has given us 220 crores double dose with booster and सुरक्षा कवच पहनाया है। बोलो, पहनाया है कि नहीं पहनाया है? पहनाया है कि नहीं पहनाया है? और ये जो आपके केरला से एमपी है, क्या नाम उनका, थरूर साहब, वो बोलते थे वी आर नॉट पिग्नीज, वी आर नॉट गिनी पिग्स, क्लिनिकल ट्रायल नहीं हुआ है, ऐसे में इंजेक्शन लगाना खतरे से खाली नहीं है। आपको गुमराह करते थे। बड़े बड़े चीफ मिनिस्टर बोलते थे ये मोदी टीका है, ये मोदी टीका है। मैं उनसे पूछता था कैसा लगा मोदी टीका? आ गया ठीक, स्वास्थ्य ठीक है? ये वो लोग हैं
जो आपको गुमराह करते थे और अपने चुपके चुपके जाके टीका लगा लेते थे, ये ऐसे नेता हैं, ये भी आपको ध्यान में रखना चाहिए। मैं कई बार चर्चा करता हूं, अभी नलिन कटील जी भी चर्चा कन्नड़ में कर रहे थे, मैं सुन रहा था यूक्रेन वॉर के बारे में। कौन सा ऐसा प्रधानमंत्री हुआ जिसने कभी युद्ध रुकवा करके अपने लोगों को शांति से निकालने का काम किया? कौन सा ऐसा नेता हुआ? लेकिन हम गौरव के साथ कह सकते हैं, प्राइम मिनिस्टर मोदी हैड ए टॉक विद पुतिन एट वन टाइम, प्राइम मिनिस्टर मोदी हैड ए टॉक विद जेलेंस्की एट द अदर टाइम, and both together stopped the war, and 22,500 Indian students came back safely to India. That you have to understand. And out of this 22,500, 600 were from Karnataka. We have to realize. कर्नाटक से मेरे बच्चे थे। ये स्थिति आकर के खड़ी हुई है। आप देखिए, आज मैं बात करना चाहता हूं, एक समय में ये सिद्धारमैया के टाइम में, बोलो बिजली मिलती थी क्या? मिलती थी क्या? उसकी खुद की बिजली चलती थी, लेकिन कर्नाटक अंधेरे में रहता था। पावर कट, आपने उनका ऐसा पावर कट किया, ऐसा पावर कट किया, आगे भी ऐसा ही पावर कट रखना उनका। लेकिन मैं पूछना चाहता हूं कि आज आपको जानकर खुशी होगी, क्योंकि विकास में पावर कंजम्पशन एक बहुत बड़ा एलिमेंट है, जिससे पता चलता है कि देश कितना तरक्की किया है। और आपको जानकर खुशी होगी कि भारत एनर्जी में, कंजम्पशन में तीसरे नंबर पर खड़ा है, थर्ड नंबर पर खड़ा है। भारत रिन्यूएबल एनर्जी के कंजम्पशन में चौथे नंबर पर खड़ा है। ये इंडिया हो गया। कभी अमेरिका, कभी चाइना यही एनर्जी कंजम्पशन जानते थे। आज भारत तीसरे नंबर पर खड़ा है एनर्जी कंजम्पशन में, और चौथे नंबर पर खड़ा है रिन्यूएबल एनर्जी कंजम्पशन में। और गांव-गांव में विदाउट फेल, विदाउट कट 24 hours power supply has been given, and that too has been done in Karnataka. This I would like to share with you. This has been done during the Yediyurappa regime. This has been done during Bommai's regime. यह है फर्क जिसको हमको समझना होगा। अभी आपने डिजिटल ट्रांजैक्शन की बात सुनी होगी। आपसे मैं शेयर करना चाहता हूं, डिजिटल ट्रांजैक्शन in 2013 and 14 was 3% in the country. 3%। आज डिजिटल ट्रांजैक्शन, डिजिटली जो ट्रांजैक्ट हो रहा है, दुनिया का 40% ट्रांजैक्शन इंडिया में हो रहा है। यह भारत खड़ा हो गया, यह भी हमको ध्यान में रखना चाहिए। आज 25 लाख करोड़ रुपीस ऑफ मोर देन 300 गवर्नमेंट स्कीम्स डायरेक्ट बेनिफिट ट्रांसफर हैज बीन डन। यानी 25 लाख करोड़ रुपए, 300 से ज्यादा भारत सरकार की स्कीमें यह अब डिजिटली ट्रांजैक्ट हो रही हैं, और बीच में कोई बिचौलिया नहीं है। नो मिडिलमैन। उधर मोदी जी का गवर्नमेंट ऑफ इंडिया का ट्रेजरी, और इधर बेनिफिशियरी, नो मिडिलमैन, सीधे पैसा उसके बैंक के खाते में जा रहा है। यह परिस्थिति आकर के खड़ी हुई है। प्रधानमंत्री किसान सम्मान निधि 11 करोड़ 78 लाख लोगों को मोदी जी एक बटन दबाते हैं, 15 सेकंड्स के अंदर 11 करोड़ 78 लाख किसानों के बैंक के डिपॉजिट्स में 2-2 हजार रुपए पहुंच जाता है। यह भी हमको ध्यान में रखना चाहिए। यह है डिजिटल ट्रांजैक्शन जिसको हमको समझना होगा। केमिकल्स में हम आज 106% का ग्रोथ कर गए हैं, और 125 कंट्रीज को हम केमिकल्स दे रहे हैं। दवाई हम सबसे इफेक्टिव और सबसे कम दाम की कीमत की दवाई भारत सप्लाई कर रहा है। दुनिया की फार्मेसी बन गया है। 200 नेशंस को हम दवाई सप्लाई कर रहे हैं। और उसी तरीके से रेलवे इलेक्ट्रिफिकेशन में देश में 52,252 किलोमीटर्स का रेलवे इलेक्ट्रिफिकेशन हो गया है। This is how India is working
which we have to understand. अगर हम स्वच्छता की बात करें, टॉयलेट कवरेज इन 2013 was 39% और आज 98% टॉयलेट बन गए हैं ताकि महिलाओं का डिग्निफाइड जीवन हो सके। इज्जत घर देने का काम किया है तो प्रधानमंत्री मोदी जी ने किया है। अगर हम टैप वाटर की बात करें तो टैप वाटर घर में ओनली 13% भारत में था, आज 58% टैप वाटर पहुंच गया है। हर घर जल, हर घर नल, इस बात को लेकर के हम चले हैं। और उसी तरीके से विकास की दृष्टि से लोगों को जोड़ते हुए आगे बढ़ने का काम ये भारत सरकार में केंद्र के नेतृत्व में हम कर रहे हैं। यह भी हम आपसे शेयर करना चाहते हैं। मुझे खुशी है कि 6 फरवरी को प्रधानमंत्री मोदी कर्नाटक आए थे और मैं आप लोगों को बोलना चाहता हूं कि उन्होंने HAL का, हिंदुस्तान एरोनॉटिक्स लिमिटेड का हेलीकॉप्टर बनाने की फैक्ट्री तुमकुर में, उसका भी श्री गणेश किया। और आपको जान करके खुशी होगी कि आने वाले समय में यह जो हेलीकॉप्टर का प्रोग्राम है, यह स्पेस क्राफ्ट का 25% शेयर कर्नाटक लेगा। इस बात को भी हमको ध्यान में रखने की जरूरत है। और उसी तरीके से इंडस्ट्रियल कॉरिडोर तुमकुर इंडस्ट्रियल एरिया प्रोजेक्ट में बन रहा है। इसके लिए भी प्रधानमंत्री मोदी जी ने 6 फरवरी को उसका शिलान्यास किया था। आपका जो टर्मिनल है केम्पेगौड़ा एयरपोर्ट का 5000 करोड़ रुपीस खर्च करके वह भी बना है। और नाथ प्रभु केम्पेगौड़ा जी का जो स्टैचू है वह भी, उसको भी अनवेल करने का काम प्रधानमंत्री मोदी जी ने किया। वह भी आप सबके ध्यान में है। मैं आपको बताना चाहता हूं मित्रों, इस बार के कर्नाटक के यूनियन बजट में 37,257 करोड़ देने का काम कर्नाटक को यूनियन गवर्नमेंट ने इस साल के बजट में किया है, जो पिछले साल से 5,000 करोड़ रुपए ज्यादा है। वह भी हमको ध्यान में रखना है। और उसी तरीके से अपर भद्र प्रोजेक्ट को नेशनल प्रोजेक्ट बनाने के लिए और 5,300 करोड़ रुपीस का जो अलॉटमेंट किया है वह भी हम सबके ध्यान में है। ग्लोबल इन्वेस्टर्स मीट में कर्नाटक ने 9 करोड़ रुपए का इन्वेस्टमेंट पाया है और कर्नाटक इज नंबर 1 इन फॉरेन डायरेक्ट इन्वेस्टमेंट। इसके लिए मैं आपको बधाई देना चाहता हूं कि कर्नाटक नंबर 1 पर फॉरेन डायरेक्ट इन्वेस्टमेंट में खड़ा है। जैसा मैंने कहा कि एयरक्राफ्ट में, एयर स्पेस क्राफ्ट सेक्टर में कर्नाटक 25% ऑफ द शेयर कर्नाटक का है और 70% जो डिफेंस एयरक्राफ्ट बन रहा है वह बनाने में 70% योगदान कर्नाटक का है। यह भी आपको ध्यान में रखना चाहिए। यह भी आपको आगे हम बताना चाहते हैं। मित्रों, विकास के दृष्टि से कई योजनाओं को लेकर के हमारी बोम्मई सरकार और येडियुरप्पा सरकार ने कर्नाटक को आगे बढ़ाया है। चाहे फार्मर्स की बात हो, चाहे महिला सशक्तिकरण की बात हो, चाहे दलितों की बात हो, चाहे हमारे ट्राइबल भाइयों की बात हो, चाहे किसानों की बात हो, चाहे हमारे युवाओं की बात हो, हर वर्ग के लिए काम करने का काम हमारी येडियुरप्पा जी की सरकार और बोम्मई जी की सरकार ने कर्नाटक की धरती पर किया है। और उसको आगे बढ़ाने का काम, मे इट बी फिशरीज, मे इट बी अदर सेक्टर्स, हर जगह हम एम्पावरमेंट करने के लिए, लोगों को जोड़ने के लिए आगे बढ़े हैं। चाहे स्वच्छता अभियान हो, उज्ज्वला हो, सौभाग्य योजना हो, स्वच्छता अभियान हो, सारे अभियान में महिलाओं के सशक्तिकरण, किसानों का सशक्तिकरण, प्रधानमंत्री गरीब कल्याण अन्न योजना का सशक्तिकरण, ये सारी चीजों को करने का काम किया है। सबसे बड़ी बात यह है कि आयुष्मान भारत, जिसको कर्नाटक ने भी आगे बढ़ाने का काम किया है और कर्नाटक ने उसमें आयुष्मान भारत को बढ़ाने का काम किया है। ये यूनिवर्सल हेल्थ कवरेज, यह कर्नाटक में हेल्थ इंडिकेटर्स को इंप्रूव करने में और गरीब को हेल्थ कवर मिलने में एक बहुत बड़ा योगदान है। उसको भी हमको ध्यान में रखना चाहिए। मित्रों, मैं ये सारी बातें तो आपके सामने कर रहा हूं, लेकिन मैं आपको यह भी बताना चाहता हूं, जिसके बारे में नलिन कटील जी ने भी चर्चा की, मैं आपको उसमें सिर्फ अपने आप को जोड़ना चाहता हूं। आगे आने वाले समय में चुनाव है
और चुनाव की दृष्टि से मैं एक बात आपको निवेदन कर देना चाहता हूं कि यह भारतीय जनता पार्टी ही है जिसके नेतृत्व में कर्नाटक आगे बढ़ा है और कर्नाटक आगे बढ़ेगा और विकास की ओर अग्रसर होगा। इस बात को मैं गारंटी के साथ कह सकता हूं। हां, मैं यह भी कहना चाहता हूं, मैं सिद्धारमैया जी के बारे में, डीके शिव कुमार के बारे में कोई व्यक्तिगत टिप्पणी नहीं करना चाहता, लेकिन मैं कांग्रेस का मूल स्वभाव आपके सामने रख देना चाहता हूं। व्हाट इज देयर प्राइमरी कैरेक्टर? द प्राइमरी कैरेक्टर ऑफ कांग्रेस इज डिवीजन, करप्शन, कमीशन, नॉन परफॉर्मेंस, मेकिंग पीपल बिट्रे ऑफ देयर राइट्स। यह बेसिक काम है कांग्रेस पार्टी का। समाज को विभाजित करो, तोड़ो। आप बताइए, पीएफआई के हजारों केस हुए कि नहीं हुए? लगभग 1600 लोगों को पीएफआई और कर्नाटक फोरम फॉर डिग्निटी एक्टिविस्ट को छोड़ने का काम, उनको रिलीज करने का काम, जो लोग लॉ एंड ऑर्डर को अपने हाथ में ले रहे थे, जो एंटी नेशनल एक्टिविटी कर रहे थे, उनके केसेस को विड्रॉ करने का काम 175 cases have been withdrawn by Siddharamaiah government and 1,600 people of PFI and KFD have been released. Why? क्यों? इसलिए कि समाज में शांति नहीं रहे, समाज अशांत हो जाए. There should be division. There is vote bank politics. There is a politics of convenience. इनको राज नहीं करना है, इनको देश को आगे नहीं बढ़ाना है, इनको कर्नाटक को आगे नहीं बढ़ाना है. कर्नाटक की शांति को भंग करने का काम, यह साजिश अगर किसी ने रची है तो माय सीरियस चार्जेस, सिद्धारमैया इज रिस्पॉन्सिबल फॉर इट एंड सिद्धारमैया इज स्क्वायरली रिस्पॉन्सिबल फॉर इट. यह इनका काम है. आप बताइए लोकायुक्त को क्यों हटाया गया? व्हाट इज द लॉजिक बिहाइंड? व्हाट इज द रैशनल बिहाइंड? Can Siddharamaiah answer my question? No, he cannot answer my question. Because they are deep indulged in corruption. They are deep immersed in corruption. They are part and parcel of corruption and corruption. चोर चोर मौसरे भाई, कहां से आएगी लोकायुक्त तुम्हारे राज्य में? यह लोकायुक्त रहेगा और मजबूत रहेगा तो ये बीजेपी के राज में रहेगा. इस बात को भी हमको समझना चाहिए, ये भी हमको याद रखना चाहिए. इसलिए मित्रों, डिवीजन ऑफ द पीपल, डिवीजन ऑफ सोसाइटी, करप्शन, इनकॉम्पिटेंस, नॉन गवर्नेंस, divide and rule, all these are the basic traits of Congress party, and I am giving a very responsible statement. I am ready to substantiate my statement. मैं अपने स्टेटमेंट को सब्सटेंशिएट करने के लिए तैयार हूं. लेकिन क्या ऐसे लोगों को रहने देना है? क्या रहने देना है? क्या मैं सुनना चाहता हूं, ऐसे लोगों की सरकार चाहिए क्या? ऐसे लोगों की सरकार चाहिए क्या? इधर से सुनना चाहता हूं, ऐसे लोगों की सरकार चाहिए क्या? मित्रों, मोदी जी की डबल इंजन की सरकार, केंद्र सरकार का आशीर्वाद और नीचे येडियुरप्पा जी और बोम्मई जी के द्वारा किए गए कार्य, उसको आगे बढ़ाना है, कर्नाटक को आगे ले जाना है, देश के साथ जोड़ करके आगे बढ़ना है. यही निवेदन करने में आया हूं. आप मेरी बात को जरूर याद रखिएगा. इन्हीं शब्दों के साथ बहुत बहुत धन्यवाद. जय भारत, जय कर्नाटक. Thanks, Nadaji, for your energetic and inspiring words and taking us to the insights of BJP's true development scorecards. ಈಗ ಕೊನೆಯದಾಗಿ ಬೈಂದೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದಂತಹ ಪ್ರಕಾಶ್ ಪೂಜಾರಿ ಜಡ್ಡಿ ಅವರು ಧನ್ಯವಾದವನ್ನ ಹೇಳಬೇಕಾಗಿ ಕೇಳ್ತೀನಿ.